ಹೇಗಿದ್ದೀರಿ? ಎಕ್ಸಾಮ್ಸ್ ಹತ್ರ ಬಂತು, ಇನ್ನು 5 ದಿನ ಉಳ್ಕೊಂಡಿದೆ. ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ ಮಕ್ಕಳ? 45+ ತೊಗೋಬೋದಾ? ಅಂದ್ಕೊಂಡಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ? ಸರ್ ತುಂಬ ಭಯ ಆಗ್ತಿದೆ ಸರ್ ನನಗೆ. ನಾನು ಅಂದ್ಕೊಂಡಿರೋದು ಓದಿರೋದು ಯಾವುದೂ ಕೂಡ ನೆನಪಾಗ್ತಿಲ್ವಲ್ಲ ಸರ್. ಏನು ಸರ್ ಮಾಡೋದು? ಓದಿದ್ರೆ ಎಲ್ಲ ಫ್ರೆಶ್ ಅಂತ ಅನಿಸ್ತಿದೆ ಸರ್ ಕಂಟೆಂಟ್. ಏನು ಮಾಡೋದು ಸರ್ ಮಕ್ಕಳ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಪ್ರಿಪ್ರೇಷನ್ಸ್ನ ನಿಧಾನಕ್ಕೆ ಶುರು ಮಾಡಿರ್ತೀರಿ. ಕೆಲವರೆಲ್ಲ ಬಿಗಿನಿಂಗಿಂದನೇ ಪ್ರಿಪ್ರೇಷನ್ ಶುರು ಮಾಡಿರೋರಿಗೆ ಮಲ್ಟಿಪಲ್ ಟೈಮ್ಸ್ ರಿವಿಷನ್ಸ್ ಆಗಿರುತ್ತೆ. ಮಕ್ಕಳ ಯಾವುದೇ ಕಂಟೆಂಟ್ ಆಗಲಿ ರಿವಿಷನ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ತುಂಬ ಸಲ ಅಲ್ಟಿಮೇಟ್ KCT ಕ್ರ್ಯಾಶ್ ಕೋರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಲಿಮಿಟ್ ಯುವರ್ ಸೆಲ್ಫ್ ಟು ಅ ಲಿಮಿಟೆಡ್ ಕಂಟೆಂಟ್. ಅಂದರೆ ಫಸ್ಟ್ 30 to 45 ಮಾರ್ಕ್ಸ್ ಬರೋ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿ. ಅಂದರೆ ಪ್ರಿಪ್ರೇಷನ್ಸ್ ಅಂದರೆ ಏನು? ಅದ್ರ ಮೇಲೆ ಚಾಪ್ಟರ್ ವೈಸ್ ಟೆಸ್ಟ್ ತೊಗೊಳ್ಳೋದು, ಮತ್ತು ರಿವಿಷನ್ ಮಾಡೋದು, ಆ ಕಂಟೆಂಟ್ನ ಮತ್ತೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು, ಈ ರೀತಿ ಮಕ್ಕಳ ಫಸ್ಟ್ ಸ್ಟೇಜ್ನ ಕವರ್ ಮಾಡ್ಕೋಬೇಕು. ಅಂದರೆ 30 to 40 ಮಾರ್ಕ್ಸ್. ಅದಾದಮೇಲೆ ನಿಧಾನಕ್ಕೆ 45 ಮಾರ್ಕ್ಸ್ ತೊಗೊಳ್ಳೋದು, ಅದಾದಮೇಲೆ 50 ಮಾರ್ಕ್ಸ್ ತೊಗೊಳ್ಳೋದು, ಈ ರೀತಿ ಹೋಗ್ಬೇಕು. ಬಟ್ ಮನುಷ್ಯನಿಗೆ ಆಸೆ ಜಾಸ್ತಿ ಅಲ್ವಾ? ಎಲ್ಲನೂ ಓದ್ತೀನಿ ಅನ್ನೋದು ಆಸೆ ಜಾಸ್ತಿ ಇರುತ್ತೆ. ಸೊ ಎಲ್ಲನೂ ಓದಕ್ಕೆ ಹೋಗ್ತೀರಿ, ಸಫರ್ ಆಗ್ತೀರಿ ಮಕ್ಕಳ. ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ನು 5 ದಿನ ಉಳ್ಕೊಂಡಿದೆ. ಈ 5 ದಿನದಲ್ಲಿ ಏನು ಮಾಡಬೇಕು, ಯಾವ ರೀತಿ ನೀವು ಓದಿರೋದೆಲ್ಲನೂ ಕೂಡ ರೀಕಾಲ್ ಮಾಡಬೇಕು ಅನ್ನೋದೆಲ್ಲನೂ ಕೂಡ ಮಕ್ಕಳ ತಿಳಿಸೋದಕ್ಕೇ ನಾನು ಬಂದಿದ್ದೀನಿ. ಭಯ ಪಡಬೇಡಿ ಕೊಂಡ್ರು. ಮೊದಲನೇದಾಗಿ ಭಯ ಪಡಬೇಡಿ, ಬಿಕಾಸ್ ಯು ಆರ್ ಆಲ್ರೆಡಿ ಲರ್ನ್ಡ್, ಓದಿದ್ದೀರಿ. ಬಟ್ ಏನಂತಂದರೆ ರಿವಿಷನ್ ಮಾಡಬೇಕು. ಸೊ ರಿವಿಷನ್ ಮಾಡಿ ಅದನ್ನು ಒಂದು ಪ್ರಾಪರ್ ಲೈನಾಗಿ ಒಂದು ಲೈನಿಗೆ ತಂದುಬಿಟ್ರೆ ಮಕ್ಕಳ ಸಾಕು, ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ತೊಗೋಬೋದು. ಓಕೆ, ಸೊ ಯಾಕೆ ಸರ್ 45 ಮಾರ್ಕ್ಸ್ ಅಂತ ಅಂದರೆ ಮಕ್ಕಳ, ಯಾಕಂದರೆ ಫಸ್ಟ್ ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಇದನ್ನು ತುಂಬ ಸಲ ಹೇಳಿದ್ದೀನಿ, ಬಟ್ ದಿಸ್ ಇಸ್ ದ ಅಪ್ರೋಪ್ರಿಯೇಟ್ ಟೈಮ್ ಟು ಟೆಲ್ ಇಟ್ ಒನ್ಸ್ ಅಗೇನ್ ಮಕ್ಕಳ. ನೋಡಿ, KCT ಎಕ್ಸಾಮಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಕ್ಕಳ, ಯು ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್ ಫಾರ್ ಓನ್ಲಿ 60 ಮಾರ್ಕ್ಸ್. ಪ್ರತಿ ಸಬ್ಜೆಕ್ಟಲ್ಲೂ ಮಕ್ಕಳ 60 ಮಾರ್ಕ್ಸಿಗೆ ಬರೀತೀರಿ. ಆ್ಯಂಡ್ ನೆನಪಿರಲಿ, ಅಲ್ಲಿ ಕೂಡ ಕ್ವಶನ್ ಪೇಪರ್ನ ಸೆಟ್ ಮಾಡೋದು ಮನುಷ್ಯರನ್ನೇ. ಸೊ ದೇ ಆಲ್ಸೋನು 1 ಮಿನಿಟಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ಥರ ಸ್ಟೂಡೆಂಟ್ಸ್ಗಳನ್ನ ಮಕ್ಕಳ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ನೋಡಿ, ಈಸಿ ಕ್ವಶನ್ಸ್ನ ಕೂಡ ಕೊಡ್ತಾರೆ, ಮಾಡ್ರೇಟ್ ಕ್ವಶನ್ಸ್ನ ಕೂಡ ಕೊಡ್ತಾರೆ, ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಕೊಡ್ತಾರೆ. ನಾನು ಹೇಳೋದು ಈ ಕಡೆ ಬಿಟ್ಬಿಟ್ರು, ಈ ಡಿಫಿಕಲ್ಟ್ ಕ್ವಶನ್ಸ್ನ ಬಿಟ್ಬಿಡಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಈಸಿ ಕ್ವಶನ್ಸ್ ಆ್ಯಂಡ್ ಮಾಡ್ರೇಟ್. ಸರ್ ಇದಕ್ಕೆ ಏನು ಮಾಡ್ಬೇಕು ಸರ್ ಮಕ್ಕಳ? ಇದಕ್ಕೆ ಮಾಡೋಕ್ಕಾಗಿರೋದು ಎರಡೇ ಕೆಲಸ. ಒಂದು, ನಾವು ಕೊಟ್ಟಿರೋ ನೋಟ್ಸ್ಗಳನ್ನ ಓದಿ. ಓಕೆ, ನಮ್ಮ ಅಲ್ಟಿಮೇಟ್ KCT ಕ್ರ್ಯಾಶ್ ಕೋರ್ಸ್ ಮಕ್ಕಳಾಗ್ಬೋದು, ಫಾಸ್ಟ್ ಟ್ರ್ಯಾಕ್ ಮಕ್ಕಳಾಗ್ಬೋದು, ಲಕ್ಷ್ಯ 2026 ಮಕ್ಕಳಾಗ್ಬೋದು. ಸೊ ನಾವು ಕೊಟ್ಟಿರೋ ನೋಟ್ಸ್ಗಳನ್ನ ಓದಿ ಮಕ್ಕಳ. ಯಾವ ಟಾಪಿಕ್ಸ್ಗಳನ್ನ ಓದ್ಕೋಬೇಕಂತಂದರೆ, ಫಸ್ಟ್ ಸ್ಟೂಡೆಂಟ್ಸ್ ನಾನು ಯಾವ್ದು ಈಸಿ ಚಾಪ್ಟರ್ಸ್ ಅಂತ ಹೇಳ್ತೀವಿ ಯೂಶಲಿ ಮ್ಯಾಥಮೆಟಿಕ್ಸಲ್ಲಿ. ಸೊ ಕ್ಲಾಸ್ 11 ಟಾಪಿಕ್ಸ್ ಮಕ್ಕಳ ಓದಲೇಬೇಕು. ಬೇಕಂದರೆ ಕ್ಲಾಸ್ 11 ಟಾಪಿಕ್ಸ್ ಏನಿದೆ ಅದು ನನ್ನ ನೋಟ್ಸು, ಮತ್ತು ನಾವೇನು PYQs ಮಾಡ್ತಿರ್ತೀವಿ ಮಕ್ಕಳ, PYQs ಅಥವಾ ನಿಮ್ಮ ಹತ್ರ PYQs ಬುಕ್ ಇದ್ದರೆ PYQs ಬುಕ್ ಓದಿ ಮಕ್ಕಳ. ಅದರಿಂದ ಆರಾಮ್ಸೆ ಬಂದುಬಿಡುತ್ತೆ. ಯಾವ್ಯಾವ ಚಾಪ್ಟರ್ಸ್ ಅಂತಂದರೆ ನೋಟ್ ಡೌನ್ ಸ್ಟೂಡೆಂಟ್ಸ್. ಸೊ ನಾನು ಫಸ್ಟ್ ಹೇಳೋದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್, ಈಸಿ ಚಾಪ್ಟರ್ಸ್. ಅದಾದಮೇಲೆ ವೆಕ್ಟರ್ಸ್ 3D. ಓಕೆ, ಇಲ್ಲೇನೇ ಮಕ್ಕಳ 4 ಚಾಪ್ಟರ್ ಆಯಿತು. 12 to 14 ಮಾರ್ಕ್ಸ್ ಇಲ್ಲೇ ಬಂತು. LPP ಕ್ವಶನ್ಸ್ ಮಕ್ಕಳ. ಸೊ LPP ಕ್ವಶನ್ಸ್ ನಿಮ್ಗೇನಾದರೂ ಲೈಕ್ ಸರ್ PYQs ಬೇಕು ನನಗೆ ಅಂದರೆ ಮಕ್ಕಳ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಕಮೆಂಟ್ ಸೆಕ್ಷನ್ ನಾನು PYQಸ್ಗಳನ್ನ ನಾನು ನಿಮಗೆ ಮಂಡೇ ರೆಕಾರ್ಡಿಂಗ್ ಕೊಡ್ತೀನಿ ಕೊಂಡ್ರು. ಸೊ ಮಂಡೇ ಕೊಡ್ತೀನಿ, ಬಟ್ ಅದು ಡಿಪೆಂಡ್ಸ್ ಆಗೋದು ನಿಮ್ಮ ಏನು ಕಮೆಂಟ್ ಸೆಕ್ಷನ್ ಮೇಲೆ. ಸೊ ಕಮೆಂಟ್ ಮಾಡಿ ಮಕ್ಕಳ, ಐ ವಿಲ್ ಗಿವ್ ಯು ದ PYQs ಆಫ್ LPP. ಸೊ ಅಲ್ಲಿಗೆ ಒಂದು 14 ಮಾರ್ಕ್ಸ್ ಕವರ್ ಆಯಿತು, 14. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಯಾವ ರೀತಿ ಆಗ್ತಿದೆ ಅಂದರೆ ಮಕ್ಕಳ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಅದೇ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಿದ್ದಾರೆ. ಲಾಸ್ಟ್ ಇಯರ್ ಅಂತೂ 2 ಕ್ವಶನ್ ಮುಂಚೆ ಕೇಳಿರೋ ಕ್ವಶನ್ನೇ ರಿಪೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅದರಲ್ಲಿ 1 ಅಥವಾ 2 ಕ್ವಶನ್ ಬಂತು, ಇದರಲ್ಲೇ 16 ಮಾರ್ಕ್ಸ್ ಆಗೋಯ್ತು. ದೆನ್ ಸ್ಟಾರ್ಟ್ ವಿತ್ ಯುವರ್ ಕ್ಲಾಸ್ 11th ಮಕ್ಕಳ. ಸೊ ಕ್ಲಾಸ್ 11th ಟ್ರಿಗ್ನೋಮೆಟ್ರಿ ಬಿಟ್ಬಿಡಿ. ಟ್ರಿಗ್ನೋಮೆಟ್ರಿ ಒಂದೇ ಮಕ್ಕಳ ನಿಮಗೆ ಕಷ್ಟ ಇರೋದು. ಟ್ರಿಗ್ನೋಮೆಟ್ರಿ ಬಿಟ್ಟರೆ ಇನ್ನು ಉಳಿದಿರೋದೆಲ್ಲವೂ ಕೂಡ ಈಸಿ ಚಾಪ್ಟರ್ಸ್. ಸರಿ, ಪ್ರೊಬಾಬಿಲಿಟಿ ಕೂಡ ಬಿಡಿ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕೂಡ ಬಿಡಿ. ಎಷ್ಟು ಮಾರ್ಕ್ಸ್ ಹೋಯ್ತು ಮಕ್ಕಳ? 4 ಮಾರ್ಕ್ಸ್ ಹೋಯ್ತು ಅಂತ ಅನ್ಕೊಳ್ರು. 5 ಮಾರ್ಕ್ಸ್ ಹೋಯ್ತು ಅಂತ ಅನ್ಕೊಳ್ಳಿ. 18 ಮಾರ್ಕ್ಸ್ ಬರುತ್ತಲ್ಲ ಮಕ್ಕಳ, 18 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ತೆಗೆದುಬಿಡಿ. ಇನ್ನು ಉಳ್ಕೊಳ್ಳೋದು ಎಷ್ಟು? 13 ಮಾರ್ಕ್ಸ್. ಆ 3 ಚಾಪ್ಟರ್ ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಚಾಪ್ಟರ್ಸ್ಗಳಲ್ಲಿ ಮಕ್ಕಳ PYQಸ್ಗಳನ್ನ ಸಾಲ್ವ್ ಮಾಡಿ. PYQ ಸಾಲ್ವ್ ಮಾಡಿ. ಆ್ಯಂಡ್ ನಾನು ಏನು ನೋಟ್ಸ್ ಕೊಟ್ಟಿದ್ದೀನಿ ನಾನು ರಿವಿಷನ್ ಮಾಡಿ ಮಕ್ಕಳ. 13 ಮಾರ್ಕ್ಸ್ ಬಂತು. ಎಷ್ಟು? 13 ಎಷ್ಟಾಯಿತು? 28 ಮಾರ್ಕ್ಸ್ ಹತ್ತಿರ ಬಂತು. 29 ಮಾರ್ಕ್ಸ್ ಹತ್ತಿರನೂ ಕೂಡ ಬಂದುಬಿಡ್ತು ಮಕ್ಕಳ, ಹೌದಲ್ಲ? ಸೊ ಈ 29 ಮಾರ್ಕ್ಸ್ ಬಂತು. ಸೊ ಈ 29 ಮಾರ್ಕ್ಸ್ ಎಲ್ಲಿ ಕವರ್ ಆಗುತ್ತೆ? ಈಸಿ ಮತ್ತು ಮಾಡ್ರೇಟಲ್ಲಿ ಕವರ್ ಆಗುತ್ತೆ. ಇನ್ನೂ ಹೇಳ್ತೀನಿ, ಮಾಡ್ರೇಟಲ್ಲಿ ಇನ್ನೂ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳ್ತೀನಿ. ಈಸಿ ಚಾಪ್ಟರ್ಸ್ಗಳೆಲ್ಲ ಮುಗಿತಲ್ವ ಈಗ? ಓಕೆ, ಸೊ ಇದನ್ನು ಬಿಟ್ಟರೆ ಈಗ ಸರ್ ಕೆಲವು ಟಾಪಿಕ್ಸ್ಗಳು ನಮಗೆ ಆಫ್ ಆ್ಯಂಡ್ ಆಫ್ ಬರುತ್ತೆ ಸರ್. ಈಗ ನನಗೆ ಹೇಳ್ತೀನಿ ಮಕ್ಕಳ, ಈಗ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ ಪಕ್ಕ ಒಂದು ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಇಂಟಿಗ್ರಲ್ಸಲ್ಲಿ ಬರೋಣ. ಇಂಟಿಗ್ರಲ್ಸಲ್ಲಿ ಬಂದಾಗ ಯಾವ ಕ್ವಶನ್ ಪಕ್ಕ ಬರುತ್ತೆ? ನಾನು ಹೇಳಿದ್ದೀನಿ ಮಕ್ಕಳ, B-A/2 ಕಿಂಗ್ಸ್ ರೂಲ್ ಯೂಸ್ ಮಾಡೋ ಪ್ರಾಬ್ಲಮ್, ಅದನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಮಕ್ಕಳ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ 2 ಕ್ವಶನ್ ಬಂದೇ ಬರುತ್ತೆ. ಸೊ ನಾನು ಏನು ನೋಟ್ಸ್ ಕೊಟ್ಟಿದ್ವಿ ಅದು ನೀಟಾಗಿ ಓದ್ಕೊಬೋದಲ್ಲ ಮಕ್ಕಳ ಅದರಲ್ಲಿ, ರೈಟ್? ಸೊ ಅಲ್ಲೊಂದು 2 ಮಾರ್ಕ್ಸ್ ಬಂತು. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಕೊಂಡ್ರು. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಆ್ಯಂಡ್ ನನ್ನ ನೋಟ್ಸ್ ರಿಫರ್ ಮಾಡಿ, ಪಕ್ಕ ಅದೇ ರೀತಿ ಕ್ವಶನ್ಸ್ಗಳನ್ನ ಬರುತ್ತೆ, ನೋ ಡೌಟ್. ಅಲ್ಲಿ 2 ಮಾರ್ಕ್ಸ್ ಬಂತು.
ಹೌದಲ್ಲ, ರೈಟ್. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಬನ್ನಿ. ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಒಂದು ನೀಟಾಗಿ ಓದ್ಕೊಳ್ಳಿ ಮಕ್ಕಳ. ಮ್ಯಾಕ್ಸಿಮಮ್ ಮಿನಿಮಾ ಮತ್ತು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್, ಪಿ ವೈ ಕ್ಯೂಸ್ ಮಸ್ಟ್ ಆ್ಯಂಡ್ ಶುಡ್ ಸ್ಟೂಡೆಂಟ್ಸ್. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅಂತೂ ಪಿ ವೈ ಕ್ಯೂಸ್ ಮಿಸ್ ಮಾಡಂಗೇ ಇಲ್ಲ. ಓಕೆ, ಸೊ ಅಲ್ಲ ಆಯ್ತಾ, ಅಲ್ಲಿ 2 ಮಾರ್ಕ್ಸ್ ಬರುತ್ತೆ, ಒಂದೇ ಮಾರ್ಕ್ಸ್ ಅಂತ ಅನ್ಕೊಳ್ರ. ಎಷ್ಟಾಯಿತು ಮಕ್ಕಳ? 29 ಆಗಿತ್ತು. ಸೊ 29 34 ಮಾರ್ಕ್ಸ್ ಆಯಿತು. ಎಷ್ಟು ಈಸಿಯಾಗಿ ಬರುತ್ತಲ್ಲ. ಪ್ರೊಬ್ಯಾಬಿಲಿಟಿ ಕೊಂಡ್ರೋ, ಪ್ರೊಬ್ಯಾಬಿಲಿಟಿ ಒನ್ಸ್ ಅಗೇನ್ ನಿಮ್ಮ ಏನು ಇಂಡಿಪೆಂಡೆಂಟ್ ಇವೆಂಟ್ಸ್ ಇದೆ ಮಕ್ಕಳ, ಮತ್ತು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಏನಿದೆ, ಏನು ಕೊಟ್ಟಿದ್ದೀನಿ ನೋಟ್ಸ್ ಅದನ್ನು ಬಿಡಲೇಬೇಡಿ ಕೊಂಡ್ರೋ. ಈಸಿ ಕ್ವಶನ್ಸ್ ಬರ್ತಾ ಇದೆ. ಬೇಸ್ ಥಿಯರಮ್ ಒಂದು ಬಿಟ್ಬಿಡಿ. ಆಯಿತು, ಅಲ್ಲೊಂದು 2 ಮಾರ್ಕ್ಸ್ ಬಂತು, 36 ಮಾರ್ಕ್ಸ್ ಆಯಿತಾ? 36 ಮಾರ್ಕ್ಸ್ಗಿಂತ ಬೇಕಂದ್ರೆ ಒಂದೊಂದು ಸಬ್ಜೆಕ್ಟಲ್ಲಿ ನಿಮಗೆ ಆರಾಮ್ಸೆ 105 ಹತ್ತತ್ರ ಬಂದುಬಿಡುತ್ತೆ. ಆ್ಯಂಡ್ ನೀವು ಎಷ್ಟೇ ಮಾರ್ಕ್ಸ್ ತೊಗೊಂಡಿರಿ ಮಕ್ಕಳ, ಒಂದು ಹತ್ತತ್ರ ಐ ಬಿಲೀವ್ ದಟ್ ಯು ಆರ್ ಟೇಕನ್ ಅಬೌಟ್ 290 or 295 ಹತ್ತತ್ರ ತೊಗೊಂಡಿದ್ರೆ ಮಿನಿಮಮ್ ಟು ಮಿನಿಮಮ್ ಸ್ಟೂಡೆಂಟ್ಸ್ 15,000 ರ್ಯಾಂಕ್ ಒಳಗಡೆ ಬಂದುಬಿಡ್ತು. ರೈಟ್. ಇನ್ನು ನೆಕ್ಸ್ಟ್ 2 to 3 ಡೇಸಲ್ಲಿ ಮಕ್ಕಳ ಇದನ್ನು ಪ್ಲಾನ್ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ತೀರಿ, ನೆಕ್ಸ್ಟ್ 10 ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ 10 ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಡೊಮೇನ್ ರೇಂಜ್ ಪ್ರಾಬ್ಲಮ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್, ಟೈಪ್ಸ್ ಆಫ್ ಫಂಕ್ಷನ್ಸ್, ಈ ರೀತಿ ಕಾನ್ಸೆಪ್ಟ್ಸ್ ಮೇಲೆ, ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು. ಓಕೆ, ನೆಕ್ಸ್ಟು ಇನ್ನು ಉಳಿದಿರೋ ಟಾಪಿಕ್ಸ್ಗಳು ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಕೆಲವು ಟಾಪಿಕ್ಸು, ಮತ್ತು ಡಿಫ್ರೆನ್ಸಿಯೇಷನಲ್ಲಿ ಮಕ್ಕಳ ಡಿಫ್ರೆನ್ಸಿಯೇಷನ್ ಆಫ್ ITF. ಈ ರೀತಿ ಯಾವ್ದು ಕಷ್ಟ ಟಾಪಿಕ್ಸ್ಗಳಿದೆ ಮಕ್ಕಳ, ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ಗಳನ್ನ ಮಾತ್ರ ತೊಗೊಂಡು ಓದೋಕ್ಕೆ ಶುರು ಮಾಡಿ. ಸೊ ಯಾವ ರೀತಿ ಕ್ವಶನ್ಸ್ಗಳಂತ ಗೊತ್ತಿದೆ ಅಲ್ವಾ, ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಆ ರೀತಿ ಸೆಲೆಕ್ಟೆಡ್ ಟಾಪಿಕ್ಸ್ಗಳನ್ನ ಮಾತ್ರ ಚೂಸ್ ಮಾಡ್ಕೊಂಡು ಓದೋಕ್ಕೆ ಶುರು ಮಾಡಿ ಮಕ್ಕಳ. ಸೊ ಆಟೋಮೆಟಿಕಲ್ ಏನಾಗುತ್ತೆ, ನಿಧಾನಕ್ಕೆ ಓದೋಕ್ಕೆ ಶುರು ಮಾಡ್ತೀನಿ, ನಿಧಾನಕ್ಕೆ ಮಾರ್ಕ್ಸ್ ಬರೋಕ್ಕೆ ಶುರು ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆನಪಿರಲಿ ಮಕ್ಕಳ, ಸೊ 20 to 25 ಕ್ವಶನ್ಸ್ ಈಸಿ ಬಂದೇ ಬರುತ್ತೆ. ಸೊ ಇದರಲ್ಲಿ ನಿಮಗೆ 13 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ತೀರಿ ಕೊಂಡ್ರೋ ಇದನ್ನು. ಆ್ಯಂಡ್ ಯಾವ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕಂದ್ರೆ ನೆನಪಿರಲಿ ಮಕ್ಕಳ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. 60 ಕ್ವಶನ್ಸ್ನ ಕೂಡ ಎಕ್ಸಾಮಲ್ಲಿ ಅಟೆಂಡ್ ಮಾಡೋದು ತುಂಬಾ ಮುಖ್ಯ. ಆ್ಯಂಡ್ ಹೇಳ್ತಾ ಇದ್ದೀನಿ 40 to 45 ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡೋ ರೀತಿ ಇರುತ್ತೆ. ಸೊ ನೀವು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಅನ್ಸಿದ್ರೆ, ಓಕೆ ಕ್ವಶನ್ ನನಗೆ ಗೊತ್ತಿದೆಯಪ್ಪ, ನಾನು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಅನ್ಸಿದ್ರೆ ಮಕ್ಕಳ, ನೀವು ಆ ಕ್ವಶನ್ ಅಟೆಂಡ್ ಮಾಡಬೇಕು. ಆ್ಯಂಡ್ ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡೋ ರೀತಿ ಮಾಡ್ಕೋಬೇಕು. ಇಲ್ಲ ನಾನೇನು 13 ಮಿನಿಟ್ಸ್ ಅಂತ ಹಾಕಿದ್ದೀನಿ, ಇದು ತುಂಬ ಹೈ ಪ್ರೊಫಿಷಿಯನ್ಸಿಲಿ ಮಾಡ್ಬೋದು. ಸೊ ಇಲ್ಲ 13 ಮಿನಿಟ್ಸ್ ಆಗ್ದಿನ ಅಂದರೆ ಒಂದು 18 ಮಿನಿಟ್ಸ್ ಮಾಡಿ. ಇದು ಬಿಟ್ಬಿಡಿ ಮಕ್ಕಳ. ಇಲ್ಲಿ ನೋಡಿ, ಇಲ್ಲೇನು 15 ಮಿನಿಟ್ಸ್ ತೊಗೊಂಡಿದ್ದೀನಲ್ಲ, ಈ 15 ಮಿನಿಟ್ಸ್ನ ಇಲ್ಲಿಗೆ ಮತ್ತು ಇಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಾನು ಮಾತಾಡ್ತಿರೋದು ಆವ್ರೇಜ್ ಮತ್ತು ಅಬವ್ ಅವರೇಜ್ ಇರೋ ಸ್ಟೂಡೆಂಟ್ಸ್ಗೆ. ಸೊ ಎಕ್ಸ್ಟ್ರೀಮ್ಲಿ ಸ್ಟಾರ್ಟಿಂಗಿಂದ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ, ಸೊ ನೀವುಗಳೆಲ್ಲ 60 out of 60 ತೆಗಿಯೋಕೆ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೇಜರ್ಲಿ ಆವ್ರೇಜ್ ಆ್ಯಂಡ್ ಅಬವ್ ಅವರೇಜ್ ಸ್ಟೂಡೆಂಟ್ಸ್. ಸೊ ಈ 15 ಮಿನಿಟ್ಸ್ನು ಕೂಡ ಇಲ್ಲಿಗೆ ಹಾಕ್ಬಿಡಿ ಮಕ್ಕಳ, ಇವೆರಡು ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಇಲ್ಲೊಂದು 10 ಮಿನಿಟ್ಸ್ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸೊ ಎಷ್ಟಾಯಿತು, ಒಂದು 23 ಮಿನಿಟ್ಸಲ್ಲಿ ಈ ಎಲ್ಲ ಕ್ವಶನ್ಸ್ಗಳನ್ನ ಮುಗಿಸ್ತೀರಿ. ಓಕೆ, ಇನ್ನೊಂದು 5 ಮಿನಿಟ್ಸ್ ಇಲ್ಲಿಗೆ ಹಾಕಿ, ಒಂದು 30 ಮಿನಿಟ್ಸಲ್ಲಿ ಇದೆಲ್ಲ ಮುಗಿಸ್ತೀರಿ ಮಕ್ಕಳ. ಓಕೆನಾ? ಸೊ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಯ್ತು, ಅಟೆಂಡ್ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಯಾವ ಕ್ವಶನ್ ಅರ್ಧದಲ್ಲಿ ಸ್ಟ್ರಕ್ ಆಗುತ್ತಲ್ಲ ಅದನ್ನ ನಿಲ್ಲಿಸ್ಬಿಟ್ಟು ಮುಂದೆ ಹೋಗೋಕ್ಕೆ ಶುರು ಮಾಡಿ ಮಕ್ಕಳ. ಆ್ಯಂಡ್ ಯಾವ ಕ್ವಶನ್ ಇದು ನೋಡಿದ ತಕ್ಷಣ ಅಯ್ಯೋ ನಂಗೆ ಇದು ಗೊತ್ತೇ ಇಲ್ಲ ಅಂತಂದರೆ ಆ ಕಡೆ ತಿರುಗು ಕೂಡ ನೋಡೋಕೆ ಹೋಗ್ಬಿಡಿ. ಅದನ್ನು ರೌಂಡ್ ಮಾರ್ಕ್ ಹಾಕಿಟ್ಬಿಡಿ ಕ್ವಶನ್ ಪೇಪರ್ ಮೇಲೆ, ಅದನ್ನು ತಿರುಗು ಕೂಡ ನೋಡೋಕೆ ಹೋಗ್ಬಿಡಿ. ಅದನ್ನೇನು ಮಾಡಿ, ಹೆಂಗಿದ್ರು ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆ ಕ್ವಶನ್ ನನಗೆ ಆನ್ಸರ್ ಯಾವುದೇ ಕಾರಣಕ್ಕೂ ಬರಲ್ಲ ಅಂತಂದರೆ ದೇವ್ರು ನೆನೆಸ್ಕೊಳ್ಳಿ ಮಕ್ಕಳ. ದೇವ್ರು ನೆನೆಸ್ಕೊಂಡು ಯಾವ್ದು ಬರುತ್ತೆ 4 ಆಪ್ಷನ್, ಆ 4 ಆಪ್ಷನ್ ಟಿಕ್ ಮಾಡಿ ಮುಗಿಸಿ. ನೆಗೆಟಿವ್ ಮಾರ್ಕಿಂಗ್ ಹೆಂಗಿದ್ರು ಇಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್ ಈ ಥರ ಮಾಡಿದ್ಮೇಲೆ ಆಸ್ ಐ ಜಸ್ಟ್ ಮೆನ್ಷನ್ ಸ್ಟೂಡೆಂಟ್ಸ್, ಈಗ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಈವನ್ ಯೂಟ್ಯೂಬಲ್ಲಿರೋರು ಕೂಡ ಟಾರ್ಗೆಟ್ KCT ಬ್ಯಾಚಲ್ಲಿರೋ ನೋಟ್ಸ್ಗಳನ್ನ ರೆಫರ್ ಮಾಡ್ಬೋದು ಮಕ್ಕಳ. ಬಟ್ ಆಸ್ ಐ ನೋ ನನ್ನ ಮೇಜರ್ ಸ್ಟೂಡೆಂಟ್ಸ್ಗಳು ಬಂದು ಈ 3 ಬ್ಯಾಚಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ 3 ಜನನೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವೇನು ಮಾಡಬೇಕು ಮಕ್ಕಳ, ನೋಟ್ಸ್ನ ನೀಟಾಗಿ ಇಟ್ಕೊಂಡು ಅದು ನೋಟ್ಸ್ನ ರಿವಿಷನ್ ಮಾಡ್ತಾ ಬನ್ನಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಆಸ್ ಐ ಜಸ್ಟ್ ಮೆನ್ಷನ್ ಸ್ಟೂಡೆಂಟ್ಸ್, ಕಂಪ್ಲೀಟ್ ಈಸಿ ಆ್ಯಂಡ್ ಐ ವೇಟೇಜ್ ಚಾಪ್ಟರ್ಸ್. ಈಗ ತಾನೇ ಹೇಳಿದೆ ಅಲ್ಲ, ಆ ಎಲ್ಲ ಚಾಪ್ಟರ್ಸ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನು ಮುಗಿಸ್ತಾ ಬನ್ನಿ ಮಕ್ಕಳ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಮೈ ನೋಟ್ಸ್ ಮುಗಿಸ್ತಾ ಬರಬೇಕು. ಓಕೆ, ಅದಾದಮೇಲೆ ನೀವೇನು ಮಾಡಬೇಕು, ಚೂಸ್ ಸೆಲೆಕ್ಟೆಡ್ ಟಾಪಿಕ್ಸ್ ಫ್ರಮ್ ಡಿಫಿಕಲ್ಟ್ ಚಾಪ್ಟರ್ಸ್ ಆಸ್ ಐ ಜಸ್ಟ್ ಮೆನ್ಷನ್ ನಾವು. ಸೊ ಎಲ್ಲ ಯಾವುದೇ ಡಿಫಿಕಲ್ಟ್ ಅನ್ಸುತ್ತೆ ಮಕ್ಕಳ, ಅದರಲ್ಲಿ ಯಾವ್ದಾದ್ರು ಟಾಪಿಕ್ಸ್ ಒಂದೊಂದಾದ್ರೂ ಟಾಪಿಕ್ಸ್ ಈಸಿ ಇರುತ್ತೆ. ಈಗ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಆರ್ಡರ್ ಆ್ಯಂಡ್ ಡಿಗ್ರಿ ಮಿಸ್ಸೇ ಮಾಡಬಾರ್ದು. ನಾನು ಯಾವ್ಯಾವ ಟೈಪ್ಸ್ ಮಾಡ್ತಿದ್ದೀನಿ ಮಕ್ಕಳ, ಆರ್ಡರ್ ಆ್ಯಂಡ್ ಡಿಗ್ರಿ ಎಲ್ಲನೂ ಕೂಡ ಓದಬೇಕು. ಒಂದು 3 ಇಂದ 4 ಟೈಪ್ ಇದೆ ಮಕ್ಕಳು ಆರ್ಡರ್ ಆ್ಯಂಡ್ ಡಿಗ್ರಿಲಿ, ಎಲ್ಲನೂ ಕೂಡ ಓದ್ಕೋಬೇಕು. ಸೊ ಫ್ರಾಕ್ಷನಲ್ ಪವರ್ಸ್ ಬಂದಾಗ ಏನು ಮಾಡಬೇಕು, ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬಂದಾಗ ಏನು ಮಾಡಬೇಕು, ಇದೆಲ್ಲವೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್ ಪ್ರಾಪರ್ಲಿ. ಓಕೆ, ಸೊ ನೆಕ್ಸ್ಟ್ ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು ಮಕ್ಕಳ. ನೀವು ಗರುಡ ಟೆಸ್ಟ್ ಸೀರೀಸಲ್ಲಾದರೂ ತೊಗೊಳ್ಳಿ, ಇಲ್ಲ ನಿಮಗೆ ಬ್ಯಾಚಲ್ಲಿ ಮಾಕ್ ಟೆಸ್ಟ್ ಕೊಟ್ಟಿರೋ ಅದನ್ನಾದರೂ ತೊಗೊಳ್ಳಿ, ಎಲ್ಲಿಂದಾದರೂ ಸರಿ, ನೀವು ಯಾವುದಾದ್ರೂ ಸೋರ್ಸಿಂದ ಓದಿ ಮಕ್ಕಳ, ಬಟ್ ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು. ಮಾಕ್ ಟೆಸ್ಟ್ ತೊಗೊಂಡ್ಮೇಲೆ ರೆಕ್ಟಿಫೈ ಯುವರ್ ವೀಕರ್ ಏರಿಯಾಸ್. ಎಸ್, ಆಗ ಮಕ್ಕಳ ನಿಮ್ಮ ವೀಕರ್ ಏರಿಯಾಸ್ನ ರೆಕ್ಟಿಫೈ ಮಾಡ್ತಾ ಬರಬೇಕು. ರೆಕ್ಟಿಫೈ ಮಾಡಿಬಿಟ್ಟು ಏನು ಮಾಡಬೇಕು, ಮತ್ತೆ ರಿವೈಸ್ ಅಷ್ಟೇ ಕೆಲಸ ಮಾಡ್ತಾ ಬರಬೇಕು. ಓಕೆ, ಸೊ ಇದಾದಮೇಲೆ ನಾನು ಹೇಳೋದೇನಂತಂದರೆ ಇನ್ಕ್ರೀಸ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಎಸ್, ದಿಸ್ ಇಸ್ ಅ ರೈಟ್ ಟೈಮ್ ಟು ಇನ್ಕ್ರೀಸ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಮಾಡಲೇಬೇಕು ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಸಾಲ್ವ್ PYQs ಆಫ್ ಆಲ್ ಚಾಪ್ಟರ್ಸ್ ಆಸ್ ಐ ಸೆಡ್. ಮಿಸ್ ಮಾಡೋಂಗೆ ಎಲ್ಲ ಸಾಲ್ವ್ ಮಾಡಬೇಕು. ಎಷ್ಟು ಸಲ ಸಾಲ್ವ್ ಮಾಡಿದ್ರು ಕಡಿಮೆನೇ ಮಕ್ಕಳ. ಓಕೆನಾ? ಫೈನ್. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದರೆ, ಸೊ ಇದೇನು ಟೈಮಿಂಗ್ಸ್ ಹೇಳಿದೆ ಮಕ್ಕಳ, ಟೈಮಿಂಗ್ಸ್ ಹೇಳಿದ್ದು. ಸೊ ಹೆಂಗೆ ಮುಗಿಸಿದ್ರು ಮಕ್ಕಳ 63 ಮಿನಿಟ್ಸಲ್ಲಿ ನೀವು ಎಕ್ಸಾಮ್ ಮುಗಿಸ್ತೀರಿ. ಇನ್ನೊಂದು 7 ಮಿನಿಟ್ಸ್ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ.
ಸೊ ಆ 7 ಮಿನಿಟ್ಸ್ ನಿಮಗೆ ಕನ್ಫ್ಯೂಷನ್ನು, ಆ ಕಡೆ ಈ ಕಡೆ ತಿರುಗೋದು, ಟೆನ್ಷನ್ ಆಗೋದು, ಇದೆಲ್ಲ ಕೂಡ ಆಗುತ್ತೆ. ಮಕ್ಕಳ ಎಕ್ಸಾಮ್ ಹಾಲ್ಗೆ ಹೋದಾಗ ಟೆನ್ಷನ್ ಆಗಬೇಡಿ, ಕೂಲ್ ಆಗಿರಿ. ಯು ಫೀಲ್ ದ್ಯಾಟ್, ಯು ಟೆಲ್ ಟು ಯುವರ್ ಸೆಲ್ಫ್ ದ್ಯಾಟ್ ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಅಷ್ಟೇ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಿಬಿಡಿ. ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಿ ಮಕ್ಕಳ, ಮೇಜರಾಗಿ ಓದಿದ್ದೀರಿ ನೀವು. ಕರ್ನಾಟಕದಲ್ಲಿರೋ 3 ಲಕ್ಷ ಮಕ್ಕಳಲ್ಲಿ ಹಾರ್ಡ್ಲಿ ಸ್ಟೂಡೆಂಟ್ಸ್ 30,000 to 40,000 ಸ್ಟೂಡೆಂಟ್ಸ್ ಅಷ್ಟೇ ಓದೋದು. ಅದರಲ್ಲಿ ನೀವು ನಮ್ಮ 15,000 ಮಕ್ಕಳು ಯಾರಿದ್ದೀರಿ, ನೀವು ಖಂಡಿತ ಓದಿರ್ತೀರಿ, ನೋ ಡೌಟ್. ಸೊ ನೀವೆಲ್ಲ ಓದಿದ್ದೀರಿ, ನೀವೆಲ್ಲ ಎಫರ್ಟ್ಸ್ ಹಾಕಿದ್ದೀರಿ. ಸೊ ನೀವೇನು ಎಫರ್ಟ್ಸ್ ಹಾಕಿದ್ದೀರಿ ಮಕ್ಕಳು, ಅದಕ್ಕೆ ತಕ್ಕಾಗಿ ಎಕ್ಸಾಮ್ ರಿಸಲ್ಟ್ಸ್ ಬಂದೇ ಬರುತ್ತೆ. ಡೋಂಟ್ ವರಿ. ಅರ್ಥ ಆಗ್ತಿದೆಯಲ್ಲ? ಓಕೆ. ಸೊ ಭಯ ಪಡೋಕೆ ಹೋಗ್ಬೇಡಿ ಮಕ್ಕಳ. ಆ್ಯಂಡ್ ಲಾಸ್ಟ್ಲಿ ಸ್ಟೂಡೆಂಟ್ಸ್, ನಿಮಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಯಾಕಂತಂದರೆ ನೀವು ಕೂಡ ಮಕ್ಕಳ ನನ್ನನ್ನು ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿರ್ತೀರಿ. ಅಲ್ಟಿಮೇಟ್ KCT ಕ್ರ್ಯಾಶ್ ಕೋರ್ಸಲ್ಲಿ ಕೆಲವು ಟೈಮಲ್ಲಿ ನಿದ್ದೆ ಆಗಿರೋದಿಲ್ಲ. ಓಕೆ. ಸೊ ಕೆಲವು ಟೈಮಲ್ಲಿ ಸುಸ್ತಾಗಿರುತ್ತೆ, ತಲೆನೇ ಓಡೋದಿಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್ಸ್ಗಳನ್ನ ತಪ್ಪು ಮಾಡಿರ್ತೀವಿ ಮಕ್ಕಳ. ಓಕೆ. ಸೊ ಎಲ್ಲನೂ ಕೂಡ ಕರೆಕ್ಟಾಗಿ ಎಲ್ಲನೂ ಮಾಡಿರ್ತೀವಿ. ಲಾಸ್ಟ್ ಸ್ಟೆಪ್ಗಳು ತಪ್ಪು ಮಾಡಿಬಿಟ್ಟು ರಾಂಗ್ ಆಪ್ಷನ್ಸ್ಗಳನ್ನ ಟಿಕ್ ಮಾಡಿಬಿಡ್ತೀವಿ. ಬಿ ವೆರಿ ಕೇರ್ಫುಲ್ ಸ್ಟೂಡೆಂಟ್ಸ್. ನಿದ್ದೆ ತುಂಬಾ ಮುಖ್ಯ ಮಕ್ಕಳ. ಸ್ಲೀಪ್ ಫಾರ್ 7 hours. Ultimate. Sleep is ultimate, students. You should not compromise with sleep. And especially one day before of exam you need to sleep well. ಚೆನ್ನಾಗಿ ನಿದ್ದೆ ಮಾಡಿ ಮಕ್ಕಳ. ಇನ್ನೊಂದು ದಿನಕ್ಕೆ ತನಕ ಏನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಚೆನ್ನಾಗಿ ನಿದ್ದೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಡ್ರಿಂಕ್ ವಾಟರ್. ಎಸ್, ನೀರು ಚೆನ್ನಾಗಿ ಕುಡೀರಿ ಮಕ್ಕಳ. ಆ್ಯಂಡ್ ಎಕ್ಸಾಮ್ ಅಲ್ಗೂ ಕೂಡ ಅಷ್ಟೇ ನೀರು ಬಾಟ್ಲು ತೊಗೊಂಡೋಗ್ಬೋದು ಅಂತ ಅನ್ಸುತ್ತೆ. ತೊಗೊಂಡೋಗೋಕ್ಕಾದ್ರೆ ತೊಗೊಂಡೋಗಿ, ಇಲ್ಲ ಅಂತಂದರೆ ಅಲ್ಲಿ ಏನು ಇಟ್ಟಿರ್ತಾರೆ ನೀರ ಚೆನ್ನಾಗಿ ಕುಡೀರಿ, ತೊಂದರೆ ಇಲ್ಲ. ಸೊ ಎಕ್ಸಾಮ್ ಅಲ್ಗೆ ಹೋಗಿತ್ತ ಮುಂಚೆ ವಾಶ್ರೂಮ್ಗೆ ಹೋಗಿದ್ದು ಬನ್ನಿ ಮಕ್ಕಳ. ಎಕ್ಸಾಮ್ ಅಲ್ಗೆ ಹೋದ್ಮೇಲೆ ಸುಮ್ಮನೆ ತೊಂದರೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಈಟ್ ವೆಲ್. ಎಸ್, ಚೆನ್ನಾಗಿ ಊಟ ತಿಂಡಿ ಮಾಡಿ. ಅಂದರೆ ತುಂಬ ಜಾಸ್ತಿ ತಿನ್ಬಿಡೋದಲ್ಲ. ಈಟ್ ವೆಲ್ ಅಂತಂದರೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿನ್ನಿ ಮಕ್ಕಳ. ಹೊಟ್ಟೆ ತುಂಬ ಅಷ್ಟು ತಿನ್ನಿ. ಹೊಟ್ಟೆ ತುಂಬ ಅಷ್ಟು ಬೇಡ, ಹೊಟ್ಟೆ ಒಂದು 60 to 70% ತಿನ್ನೋ ಅಷ್ಟು ಇರಲಿ ಮಕ್ಕಳ. ಆ್ಯಂಡ್ ಒಂದು ವಿಷಯ ನೆನಪಿರಲಿ, ಐ ವಿಲ್ ಬಿ ಟೆಲ್ಲಿಂಗ್ ಎವ್ರಿ ಟೈಮ್. ಸೊ ಏನಕ್ಕೆ ತಿನ್ನಬೇಕು? ಬದುಕೋದಕ್ಕೋಸ್ಕರ ತಿನ್ನಬೇಕು, ತಿನ್ನೋದಕ್ಕೋಸ್ಕರ ಬದುಕಬಾರ್ದು. ಸೊ ಇನ್ನು ಅಟ್ಲೀಸ್ಟ್ ಇನ್ನೊಂದು ವಾರ ಆದರೂ ಈ ಕೆಲಸ ಮಾಡಿ ಮಕ್ಕಳ. ಓಕೆ. ದೋಸ್ ಆರ್ ಫುಡಿ ಇನ್ಕ್ಲೂಡಿಂಗ್ ಮೀ. ಓಕೆ. ಸೊ ನಾನು ಕೂಡ ಅಷ್ಟೇ, ಐ ಆಮ್ ಟೂ ಮಚ್ ಫುಡಿ. ಸೊ ನನಗೂ ಕೂಡ ತುಂಬ ತಿನ್ನೋದಕ್ಕೆ ಇಷ್ಟ. ಬಟ್ ಕೆಲವು ಟೈಮಲ್ಲಿ ಕಡಿಮೆ ತಿನ್ನಬೇಕಾಗತ್ತೆ, ಯಾಕಂದರೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅನ್ನೋ ಕಾರಣಕ್ಕೆ. ಓಕೆ, ಫೈನ್. ಸೊ ನೆಕ್ಸ್ಟು ಸ್ಪೀಕ್ಲೆಸ್. ಯಾಕೆ ಮಾತು ಕಡಿಮೆ ಆಡಬೇಕು? ಯಾಕಂದರೆ ನಿಮ್ಗೆ ಬಾಯಲ್ಲಿ ಮಾತು ಬಂದರೆ ಏನಾಗುತ್ತೆ ಅಂತಂದರೆ ಬರೀ ನೆಗೆಟಿವ್ನೇ ಬರುತ್ತೆ. ಓದಿರೋದು ಬರುತ್ತೇನೋ ಫ್ರೆಂಡ್ಸ್ ಜೊತೆ, ಓದಿರೋದು ಬರುತ್ತಾ, ನನಗೇನೋ ಟೆನ್ಷನ್ ಆಗ್ತಿದೆ, ನೀನು ಟೆನ್ಷನ್ ಹೇಳ್ಕೊಳ್ತೀಯ, ಅವ್ನು ಟೆನ್ಷನ್ ಹೇಳ್ಕೊಳ್ತಾನೆ. ಸೊ ಏನಾಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಕಡಿಮೆ ಆಗಲ್ಲ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ನಿಲ್ಲಿಸ್ಬಿಡಿ ಇನ್ನೊಂದು ವಾರ. ಓಕೆ. ಸೊ ಫ್ರೆಂಡ್ಸ್ ಜೊತೆ ಏನು ಮಾತಾಡ್ಬಿಟ್ಟ ತಕ್ಷಣ ಏನು ರಿಸಲ್ಟ್ ಜಾಸ್ತಿ ಆಗಿಬಿಡೋದಿಲ್ಲ ಮಕ್ಕಳ, ಇನ್ನೂ ಪ್ರಾಬ್ಲಮೇ ಜಾಸ್ತಿ ಸಿಗಾಕೊಳ್ತೀರಿ. ಸೊ ಸ್ಪೀಕ್ಲೆಸ್, ಎಲ್ಲರ ಜೊತೆನೂ ಮಾತು ಕಡಿಮೆ ಮಾಡಿ. ಫೋಕಸ್ ವೆರಿ ಮಚ್ ಸ್ಟೂಡೆಂಟ್ಸ್, ಯು ನೀಡ್ ಟು ಫೋಕಸ್ ಟೂ ಮಚ್ ಈ ಟೈಮಲ್ಲಂತೂ. ಸೊ ನೆಗೆಟಿವ್ ಥಾಟ್ಸ್ಗಳನ್ನ ಆದಷ್ಟು ದೂರ ಇರಿ. ಆದಷ್ಟು ಅಲ್ಲ, ನೆಗೆಟಿವ್ ಥಾಟ್ಸ್ಗಳನ್ನ ಬಿಟ್ಬಿಡ್ಬೇಕು. ಸೊ ನೆಗೆಟಿವ್ ಥಾಟ್ಸ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಮಕ್ಕಳ, ಏನು ಅನ್ಕೋಬೇಕಂದ್ರೆ ಈ ಕ್ವಶನ್ ಓದ್ತಾ ಇದ್ದೀನಿ, ಇದು ಬರೋ ಚಾನ್ಸಸ್ ಇರುತ್ತೆ, ಈ ಕ್ವಶನ್ ಓದ್ತಿದ್ದೀನಿ, ಇದು ಬರೋ ಚಾನ್ಸಸ್ ಇರುತ್ತೆ ಎಕ್ಸಾಮ್ಗೆ. ಈ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡೆ ಮಕ್ಕಳ ಎಕ್ಸಾಮ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಓಕೆನಾ? ಫೈನ್. ಲಾಸ್ಟಲ್ಲಿ ನೋಡಿ, ಸ್ಟಾಪ್ ಓವರ್ ಥಿಂಕಿಂಗ್. ಎಸ್, ಆಸ್ ಐ ಜಸ್ಟ್ ಸೆಡ್ ನಾವು, ನಾನೀಗೊಂದು ಮಾತು ಹೇಳಿದೆ. ಏನಂತ ಹೇಳಿದೆ ಮಕ್ಕಳ, ನೀವೇನು ಓದ್ತೀರಿ ಅದು ಎಕ್ಸಾಮಿಗೆ ಬರುತ್ತೆ ಅಂದ್ಕೊಂಡು ಓದಿ ಅಂತ. ಬಟ್ ದೆರ್ ಆರ್ ಸಮ್ ಸ್ಟೂಡೆಂಟ್ಸ್, ಇದು ಓದಿದ್ರೆ ಬರುತ್ತಾ ಅಂತ ಓದ್ತೀರಿ. ಹಂಗೆ ಓದಕ್ಕೆ ಹೋಗ್ಬಿಡಿ ಮಕ್ಕಳ. ಇಟ್ ಇಸ್ ಓವರ್ ಥಿಂಕಿಂಗ್. ಆ್ಯಂಡ್ ನೆನಪಿರಲಿ ಮಕ್ಕಳ, ದೊಡ್ಡವ್ರು ಏನಂತ ಹೇಳ್ತಾರೆ, ನೀನು ಕೆಲಸ ನೀನು ಮಾಡು, ರಿಸಲ್ಟ್ಸ್ ತಾನಾಗೆ ಚೆನ್ನಾಗಿ ಬರುತ್ತೆ. ಮಕ್ಕಳ, ನಿಮ್ಮ ಕೈಯಲ್ಲಿ ಏನಿರೋದು, ನಿಮ್ಮ ಕೈಯಲ್ಲಿ ವರ್ಕ್ ಮಾಡೋಕ್ಕೆ ಮಾತ್ರ ನಿಮಗೆ ಹೋಲ್ಡ್ ಇರೋದು ಮಕ್ಕಳ. ಓಕೆ. ಸೊ ನೀವು ಏನಾದರೂ ಚೇಂಜಸ್ ಮಾಡ್ಕೊಳಕ್ಕೆ ಸಾಧ್ಯ ಇದ್ದರೆ, ನೀವು ಎಷ್ಟು ವರ್ಕ್ ಮಾಡ್ತೀರಿ ಅನ್ನೋದ್ರ ಮೇಲೆ ಮಾತ್ರ ಮಕ್ಕಳ ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ನೀವು ಹಾರ್ಡ್ ವರ್ಕ್ ಮಾತ್ರ ಮಾಡೋಕ್ಕೆ ಸಾಧ್ಯ. ರಿಸಲ್ಟ್ಸ್ ಮೇಲೆ ನಿಮಗೆ ಗ್ರಿಪ್ ಇಲ್ವೇ ಇಲ್ಲ ಮಕ್ಕಳ. ರಿಸಲ್ಟ್ಸ್ ಮೇಲೆ ಏನಾದ್ರು ಗ್ರಿಪ್ ಇದೆಯಾ? ನಿನಗೇನಾದ್ರು ಒಂದು ಮ್ಯಾಜಿಕ್ ಮಾಡಿ ರಿಸಲ್ಟ್ಸ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೀನೇನಾದ್ರು ಮ್ಯಾಜಿಕ್ ಮಾಡಿ ಕ್ವಶನ್ ಪೇಪರ್ನ ಈಸಿ ಬರೋಂಗೆ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಆಲ್ ದೋಸ್ ಥಿಂಗ್ಸ್. ನಿನಗೆ ಕಂಟ್ರೋಲ್ ಇರೋದು ಯಾವ್ದ್ರ ಮೇಲೆ? ನಿನ್ನ ಮೇಲೆ ಕಂದ. ಸೊ ನೀನು ಏನು ಕಂಟ್ರೋಲ್ ಇದೆ, ಆ ಕಂಟ್ರೋಲ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊ. ಅಂದರೆ ಯಾವ ರೀತಿ? ಹಾರ್ಡ್ ವರ್ಕ್ ಮಾಡೋ ರೀತಿ, ಚೆನ್ನಾಗಿ ನಿದ್ದೆ ಮಾಡೋ ರೀತಿ, ಮಾತು ಕಡಿಮೆ ಆಡೋ ರೀತಿ, ಊಟ ತಿಂಡಿನ ಸ್ವಲ್ಪನೇ ಮಾಡೋ ರೀತಿ. ಈ ರೀತಿ ನೀನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಎಕ್ಸಾಮ್ ಪೇಪರ್ ಏನೋ ಬರುತ್ತೆ, ಇದೆಲ್ಲ ಚೆನ್ನಾಗಿ ಮಾಡಿದರೆ ಎಕ್ಸಾಮ್ ಕೂಡ ಚೆನ್ನಾಗಿ ಆಗುತ್ತೆ ಕಣೋ. ಓಕೆನಾ? ಸೊ ಕಂದ, ಇದನ್ನೆಲ್ಲ ಚೆನ್ನಾಗಿ ತಲೆಯಲ್ಲಿ ಇಟ್ಕೋ, ಚೆನ್ನಾಗಿ ಓದ್ಕೋ. ಖಂಡಿತ ನೀನು ಏನು ಓದಿದೆಯಾ ಅದು ಎಕ್ಸಾಮಿಗೆ ಬಂದೇ ಬರುತ್ತೆ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಯಾಕಂದರೆ ನಾವು ಹೇಳ್ಕೊಟ್ಟಿದ್ದೀವಿ ಮಕ್ಕಳ, ನಾವು ಹೇಳ್ಕೊಟ್ಟಿರೋದು ನಮಗೆ ಭಯ ಇರುತ್ತಲ್ವ, ನಿಮ್ಗೆ ಎಷ್ಟು ಭಯ ಇದ್ರೆ ಡಬಲ್ ಭಯ ನಮಗಿರುತ್ತೆ. ಬಟ್ ಐ ಆಮ್ ಕೂಲ್. ಯಾಕೆ? ಚೆನ್ನಾಗಿ ಪಾಠ ಮಾಡಿದ್ದೀವಿ, ನೀವು ಕೂಡ ಹಂಗೆ ಚೆನ್ನಾಗಿ ಕಲ್ತಿದ್ದೀರಿ. ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯು ಆ್ಯಂಡ್ ಆಲ್ಸೋ ಆನ್ ಮೀ. ಸೊ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನೀವು ಅಷ್ಟೇ ಮಕ್ಕಳ, ನಿಮ್ಮ ಮೇಲೆ ಕೂಡ ನಂಬಿಕೆ ಇಡಿ ಆ್ಯಂಡ್ ನಮ್ಮ ಮೇಲೆ ಕೂಡ ನಂಬಿಕೆ ಇಡಿ. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್, ಗಾಡ್ ವಿಲ್ ಸಪೋರ್ಟ್ ಯು. ಓಕೆನಾ? ಸೊ ಆಲ್ ದ ಬೆಸ್ಟ್ ಮಕ್ಕಳ, ಖಂಡಿತ ಒಳ್ಳೆಯದಾಗುತ್ತೆ. ಟೇಕ್ ಕೇರ್. ಆ್ಯಂಡ್ ಇನ್ನೇನಾದರೂ ಬೇಕಾಗಿದ್ದರೆ ಮಕ್ಕಳ ಸಜೆಷನ್ಸ್ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಕಮ್ ಅಪ್ ವಿತ್ ಅ ನೆಕ್ಸ್ಟ್ ವಿಡಿಯೋ. ಸಿ ಯು ಮಕ್ಕಳ. ಟೇಕ್ ಕೇರ್.